ನಮಸ್ಕಾರ. ಇದು ನಿಮ್ಮ GBH63 ಅಪ್ಡೇಟ್ ಚಾನಲ್. ಅರಸೀಕೆರೆ SMCK ಪದವಿ ಪೂರ್ವ ಕಾಲೇಜಿಗೆ ಡೆಸ್ಕ್ ಹಾಗೂ ಸಿಸಿ ಕ್ಯಾಮೆರಾ, ಟಿವಿ ಹಾಗೂ UPS ಕೊಡುಗೆ. ಹರಪಳ್ಳಿ ತಾಲೂಕಿನ ಅರಸೀಕೆರೆ ಗ್ರಾಮದ SMCK ಪದವಿ ಪೂರ್ವ ಕಾಲೇಜಿಗೆ ಮಾಜಿ ಸಂಸದರಾದ ವೈ ದೇವೇಂದ್ರಪ್ಪನವರ ಪುತ್ರರಾದ YD ಮಂಜುನಾಥ್ ಅಬಕಾರಿ ಇಲಾಖೆಯ ಜಂಟಿ ಆಯುಕ್ತರು ಕಾಲೇಜಿನ ಆಸನದ ವ್ಯವಸ್ಥೆಗೆ 100 ಡೆಸ್ಕ್ಗಳನ್ನು ಕೊಡುಗೆಯಾಗಿ ನೀಡಿದ್ದಾರೆ. ಹಾಗೂ ಯುವ ಮುಖಂಡರಾದ ಪಾಟೀಲ್ ಅಗ್ರೋ ಏಜೆನ್ಸಿ ಮಾಲೀಕರಾದ ಪ್ರಶಾಂತ್ ಪಾಟೀಲ್ 12 ಸಿಸಿ ಕ್ಯಾಮೆರಾ, ಟಿವಿ ಹಾಗೂ UPSಗಳನ್ನು ಕೊಡುಗೆಯಾಗಿ ನೀಡಿದ್ದಾರೆ. ಮಾಜಿ ಸಂಸದರಾದ ವೈ ದೇವೇಂದ್ರಪ್ಪನವರು ಮಾತನಾಡಿ, ನಾಳೆ ನಡೆಯಲಿರುವ PUC ಪರೀಕ್ಷೆಗಳು ಪ್ರಾರಂಭವಾಗಲಿವೆ. ಈ ಕಾಲೇಜಿಗೆ ಪರೀಕ್ಷಾ ಕೇಂದ್ರ, ಸುಸಜ್ಜಿತ ಆಸನಗಳನ್ನು ನೀಡಿದ್ದೇವೆ. ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು. ವಿದ್ಯಾರ್ಥಿಗಳು ಭಯಪಡದೆ ಧೈರ್ಯವಾಗಿ ಪರೀಕ್ಷೆ ಬರೆದು ಉತ್ತಮ ಅಂಕಗಳನ್ನು ಗಳಿಸಿ ಕಾಲೇಜಿಗೆ, ತಂದೆ ತಾಯಿಗೆ ಹಾಗೂ ಊರಿಗೆ ಒಳ್ಳೆಯ ಹೆಸರು ತರಬೇಕು ಎಂದು ಹೇಳಿದರು. ಮುಖಂಡರಾದ ಪ್ರಶಾಂತ್ ಪಾಟೀಲ್ ಮಾತನಾಡಿ, ವಿದ್ಯಾರ್ಥಿಗಳು ನಾಳೆ ನಡೆಯಲಿರುವ ದ್ವಿತೀಯ PUC ಪರೀಕ್ಷೆಯನ್ನು ಬರೆದು ಉತ್ತಮ ಅಂಕಗಳನ್ನು ಗಳಿಸಿ ತೇರ್ಗಡೆಯಾಗಿ ಮುಂದಿನ ಯಶಸ್ಸಿನ ದಾರಿ ಸಿಗಲೆಂದು ವಿದ್ಯಾರ್ಥಿಗಳಿಗೆ ಶುಭ ಕೋರಿದರು. ಪ್ರಾಂಶುಪಾಲರಾದ P. ದುರ್ಗೇಶ್ ಮಾತನಾಡಿ, ನಾಳೆ ನಡೆಯಲಿರುವ ದ್ವಿತೀಯ PUCಗೆ ಹಾಜರಾಗುವ ಎಲ್ಲ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರಿಗೆ ಒಳ್ಳೆಯದಾಗಲಿ ಎಂದು ಶುಭ ಕೋರುತ್ತೇನೆ. ಈ ಬಾರಿ ಪರೀಕ್ಷಾ ಕೇಂದ್ರ ವೆಬ್ ಕೇಂದ್ರದ ಮೂಲಕ ನಡೆಯುವುದರಿಂದ ನಮ್ಮೂರಿನ ದಾನಿಗಳಾದ ಸಂಸದರ ಪುತ್ರ ಜಂಟಿ ಆಯುಕ್ತರಾದ YD ಮಂಜುನಾಥ್ರವರು ನಮ್ಮ ಕಾಲೇಜಿಗೆ 100 ಡೆಸ್ಕ್ಗಳನ್ನು ಕೊಡುಗೆಯಾಗಿ ನೀಡಿದ್ದಾರೆ. ಹಾಗೆಯೇ ಮುಖಂಡರಾದ ಪ್ರಶಾಂತ್ ಪಾಟೀಲ್ ರವರು ಪರೀಕ್ಷಾ ಕೇಂದ್ರಕ್ಕೆ ಟಿವಿ, UPS ಹಾಗೂ 12 ಸಿಸಿ ಕ್ಯಾಮೆರಾಗಳನ್ನು ಕೊಡುಗೆಯಾಗಿ ನೀಡಿದ್ದಾರೆ. ಇಬ್ಬರಿಗೂ ಕಾಲೇಜಿನ ವತಿಯಿಂದ ಹೃದಯಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಶ್ವೇತಾ ಪ್ರಶಾಂತ್ ಪಾಟೀಲ್, ಉಪನ್ಯಾಸಕರಾದ D. ಚಂದ್ರಪ್ಪ, B. ಈಶಪ್ಪ, BK ಚಂದ್ರಪ್ಪ, ನಾಗರಾಜ್, CP ಚೇತನ್, ವಸಂತಪ್ಪ ಹಾಗೂ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ನಮಸ್ಕಾರ. ಇದು ನಿಮ್ಮ GBH63 ಅಪ್ಡೇಟ್ ಚಾನಲ್. ವರದಿ ಮಹೇಶ್, ಹಿರಿಯ ಪತ್ರಕರ್ತರು. ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಧನ್ಯವಾದಗಳು. 25ನೇ ಸಾಲಿನ PUC ವಿದ್ಯಾರ್ಥಿಗಳಿಗೆ ಅಭೂತಪೂರ್ವವಾದಂಥ ಪರೀಕ್ಷೆ ಅಂದರೆ ಈ PUC ಎಕ್ಸಾಮು ನಡೆಸೋಕ್ಕೆ ಈಗಾಗಲೇ ಬರೆದಿದ್ದ ಸರ್ಕಾರ ರೆಡಿ ಆಗೈತಿ. ಅದರ ಪ್ರಕಾರ ನಮ್ಮ ಕಾಲೇಜು ಕೂಡ ಸುಸಜ್ಜಿತವಾಗಿ ವ್ಯವಸ್ಥೆ ಮಾಡೈತಿ. ಈ ಕಾಲೇಜಿಗೆ ನಾನು ಸೆಂಟ್ರು ಮತ್ತು ಇಲ್ಲಿ ಸುವ್ಯವಸ್ಥೆ ಇವೆಲ್ಲವೂ ಬಳಸ್ಕೊಂಡು ಅನುಕೂಲ ಮಾಡ್ಕೋಬೇಕು. ಒಳ್ಳೆ ಮಾರ್ಕ್ಸ್ ಬರಬೇಕು ನಮ್ಮ ಈ ಭಾಗದಾಗ ಕಾಲೇಜಿನಲ್ಲಿ. ಹಂಗೆ ವಿದ್ಯಾರ್ಥಿಗಳಿಗೆ ಈಗಾಗಲೇ ಹುರಿದುಂಬಿಸಿರಿ. ಇನ್ನು ನೀವು ಹುರಿದುಂಬಿಸ್ಕೊಂಡು ಶಾಂತಿಯುತವಾಗಿ, ಕಾನೂನುಬದ್ಧವಾಗಿ ಈ ಒಂದು ಪರೀಕ್ಷೆಯನ್ನು ತಾವೆಲ್ಲರೂ ನಡೆಸ್ಕೊಡ್ರಿ. ಸರ್ಕಾರಕ್ಕೆ ಒಳ್ಳೆ ಕೀರ್ತಿ ತರ್ರಿ ಅಂತ ಹೇಳಿ ನಾನು ಈ ದಿವಸ ಎಲ್ಲ ವಿದ್ಯಾರ್ಥಿಗಳು ಮತ್ತು ಗುರು ವೃಂದ ಮತ್ತು ಪಾಲಕರಿಗೆ ನಾನು ವಿನಂತಿಸ್ತೇನೆ. ನಾಳೆ ದ್ವಿತೀಯ PUCಯ ವಿದ್ಯಾರ್ಥಿಗಳ ಪರೀಕ್ಷೆ ಇರೋದ್ರಿಂದ ಎಲ್ಲರೂ ಚೆನ್ನಾಗಿ ಪರೀಕ್ಷೆಯಲ್ಲಿ ಬರೀಬೇಕು. ಅವರು ಮುಂದಿನ ಯಶಸ್ವಿ ಪರೀಕ್ಷೆಯನ್ನು ಬರೆದು ತೇರ್ಗಡೆಯಾಗಿ ಮುಂದಿನ ಯಶಸ್ವಿ ದಾರಿ ಸಿಗಲಿ ಅಂತೇಳಿ ಎಲ್ಲ PUC ವಿದ್ಯಾರ್ಥಿಗಳಿಗೆ, ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಶುಭ ಕೋರ್ತೇನೆ. ನಾಳೆ ನಡೆಯುವ 2025ನೇ ದ್ವಿತೀಯ PUC ವಾರ್ಷಿಕ ಪರೀಕ್ಷೆಗೆ ಹಾಜರಾಗುವಂಥ ಎಲ್ಲ ವಿದ್ಯಾರ್ಥಿನಿಯರಿಗೂ ಕೂಡ ಶುಭವನ್ನು ಕೋರುತ್ತಾ, ನಮ್ಮ ಕಾಲೇಜಿನಲ್ಲಿ ಈ ಪರೀಕ್ಷಾ ಕೇಂದ್ರವಿದ್ದು ಈ ವರ್ಷ ಮೊದಲ ಬಾರಿಗೆ ಪರೀಕ್ಷಾ ಕೇಂದ್ರಕ್ಕೆ ವೆಬ್ ಕ್ಯಾಮ್ರಾಗಳನ್ನು ಅನಿವಾರ್ಯ ಎಂದು ಹೇಳಿದ್ದರಿಂದ ನಮ್ಮೂರಿನ ಹಿರಿಯರಾಗಿರ್ತಕ್ಕಂಥ ಹಾಗೂ ಸಹೋದರನಾಗಿರ್ತಕ್ಕಂಥ ಪ್ರಶಾಂತ್ ಪಾಟೀಲ್ ಅವರು ನಮ್ಮ ಕಾಲೇಜಿಗೆ, ನಮ್ಮ ಪರೀಕ್ಷಾ ಕೇಂದ್ರಕ್ಕೆ 12 CCTVಗಳನ್ನು ಕೊಡುಗೆಯಾಗಿ ನೀಡಿದ್ದಾರೆ. ಹಾಗೂ ಇದೇ ಕಾಲೇಜಿನ ವಿದ್ಯಾರ್ಥಿ ಹಾಗೂ ಬಳ್ಳಾರಿ ಜಿಲ್ಲೆಯ ಸಂಸದರಾಗಿರ್ತಕ್ಕಂಥ ವೈ ದೇವೇಂದ್ರಪ್ಪನವರ ಸುಪುತ್ರರಾಗಿರ್ತಕ್ಕಂಥ ಮತ್ತು ಜಂಟಿ ಆಯುಕ್ತರಾಗಿರ್ತಕ್ಕಂಥ ವೈ ಮಂಜುನಾಥ್ ಅವರು
ಆಯುಕ್ತರು, ಇವರು ಕೂಡ ನಮ್ಮ ಕಾಲೇಜಿಗೆ 80 ಡೆಸ್ಕ್ಗಳನ್ನು ಕೊಡುಗೆಯಾಗಿ ನೀಡಿದ್ದಾರೆ. ಸೊ ಇವರಿಬ್ಬರಿಗೂ ಕೂಡ ಕಾಲೇಜಿನ ಸಿಬ್ಬಂದಿಯ ಪರವಾಗಿ ಮತ್ತು ಆಡಳಿತ ಮಂಡಳಿಯ ಪರವಾಗಿ ಹೃದಯಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಪರೀಕ್ಷೆ ಬರೆಯುವ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಶುಭವಾಗಲೆಂದು ಹಾರೈಸುತ್ತೇನೆ.